ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಹಿಂದಿನ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಮೆಜರ್ಸ್ ಆಫ್ ಟ್ರೆಂಡ್ನಲ್ಲಿ ಗ್ರಾಫಿಕ್ ಮೆಥಡ್ ಮೇಲೆ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಮೆಥಡ್ಸ್ ಆಫ್ ಸೆಮಿ ಎವರೇಜಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣಂತ. ಪ್ರಾಬ್ಲಮ್ ಮತ್ತು ಕಾನ್ಸೆಪ್ಟ್ ಎರಡು ಕೂಡ ಸಾಲ್ವ್ ಮಾಡೋಣಂತ. ಮೀನಿಂಗ್: The semi-average method is a method used in time series to find the trend by dividing the data into two equal parts and calculating the average of each part. ಈ ಒಂದು ಮೆಥಡ್ದಲ್ಲಿ ಕೊಟ್ಟಿರುವ ಡಾಟಾವನ್ನು ಎರಡು ಭಾಗಗಳಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿ ಅದರ ಎವರೇಜನ್ನು ಕಂಡುಹಿಡಿದು ಗ್ರಾಫಿಕಲ್ಲಿ ನಾವೇನು ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಅಥವಾ ಮ್ಯಾನ್ಯುವಲಿನೂ ಕೂಡ ನಾವು ಟ್ರೆಂಡ್ ವ್ಯಾಲ್ಯೂಗಳನ್ನು ಅಸರ್ಟೇನ್ ಮಾಡಬಹುದು. ಸ್ಟೆಪ್ಸ್: ಮೊದಲನೇ ಸ್ಟೆಪ್ಪು ಅಬ್ಸರ್ವ್ ದ ಡಾಟಾ. ಕೊಟ್ಟಿರೋ ಡಾಟಾನ ಅಬ್ಸರ್ವ್ ಮಾಡಬೇಕು. ಅಂದರೆ ಇಲ್ಲಿ ನಿಮ್ಗೆ ಏನು ಮಾಡಿರ್ತಾರ, 6 ಇಯರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ, 7 ಇಯರ್ಸ್ ಕೊಟ್ಟಿರ್ತಾರ, ಅಥವಾ 8 ಇಯರು, 9 ಇಯರು, 10 ಇಯರು, ಈ ರೀತಿಯಲ್ಲಿ ಇಯರ್ಸ್ದ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾರ. ಎಷ್ಟು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು 6 ಇಯರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹಂತಗಳನ್ನು ಸರಿಯಾಗಿ ನೀವು ನೋಡ್ರಿ. ಎರಡನೇ ಸ್ಟೆಪ್ದಲ್ಲಿ ಏನಾಗ್ತೈತಿ ಅಂದ್ರೆ, ಡಿವೈಡ್ ಇಂಟು ಈಕ್ವಲ್ ಪಾರ್ಟ್ಸ್. ಸಪೋಸ್ 6 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇದನ್ನು ಡಿವೈಡ್ ಮಾಡಿದ್ರೆ 3 ಇಯರ್ಸ್ ಅಂತ ಹೇಳಿ 2 ಪಾರ್ಟ್ಗಳಾಗಿ ನಾವು ಡಿವೈಡ್ ಮಾಡ್ಕೋಬೇಕು. ಥರ್ಡ್ ಸ್ಟೆಪ್, ಫೈಂಡ್ ಸೆಮಿ ಎವರೇಜ್ ಆಫ್ ಬೋತ್ ಹಾಫ್ ಪಾರ್ಟ್ಸ್. ಎರಡು ಏನು ಪಾರ್ಟ್ಗಳನ್ನು ಡಿವೈಡ್ ಮಾಡಿದ್ದೀವಿ ಅದರದ್ದು ಸೆಮಿ ಟೋಟಲ್ಲು ಮಾಡಬೇಕು ಮತ್ತು ಸೆಮಿ ಎವರೇಜನ್ನು ಕಂಡುಹಿಡಿಬೇಕು. ಫೈಂಡ್ ದಿ ಟ್ರೆಂಡ್ ವ್ಯಾಲ್ಯೂ. ಟ್ರೆಂಡ್ ವ್ಯಾಲ್ಯೂವನ್ನು ಯೂಸಿಂಗ್ ಗ್ರಾಫು ಮಾಡ್ಬೋದು, ಅದರ್ವೈಸ್ ಕ್ಯಾಲ್ಕುಲೇಷನ್ ಥ್ರೂಯಿಂದನೂ ಕೂಡ ಮಾಡ್ಬೋದು. ಎಸ್ಟಿಮೇಟ್ ದ ವ್ಯಾಲ್ಯೂ. ಇಫ್ ಟ್ರೆಂಡ್ ವ್ಯಾಲ್ಯೂದಲ್ಲಿ ನಿಮ್ಗೆ ಫ್ಯೂಚರದ್ದು ಎಸ್ಟಿಮೇಟ್ ಮಾಡೋಕ್ಕೆ ಕೇಳಿದ್ರೆ ಅವಾಗ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಲಾಸ್ಟ್ ಒನ್, ಜಾಯಿನ್ ದೀಸ್ ಟು ಎವರೇಜಸ್ ಟು ಗೆಟ್ ಟ್ರೆಂಡ್ ಲೈನ್. ಗ್ರಾಫಿಕಲಿ ನೀವು ಟ್ರೆಂಡ್ ಲೈನ್ ಹಾಕಬೇಕಾಗಿತ್ತು ಅಂದರೆ 2 ಎವರೇಜ್ಗಳು ಬಂದಿರ್ತಾವೆ ಇಲ್ಲಿ, ಅವೆರಡುಗಳನ್ನು ಜಾಯಿಂಟ್ ಮಾಡಿದ್ರೆ ನಿಮ್ಗೆ ಟ್ರೆಂಡ್ ಲೈನ್ ಬರುತ್ತೆ. ಇಷ್ಟು ಸ್ಟೆಪ್ಗಳನ್ನು ಅನುಸರಿಸಿ ನೀವೇನು ಮಾಡಬೇಕು, ಸೆಮಿ ಎವರೇಜ್ ಮೆಥಡ್ ಮೇಲೆ ಟ್ರೆಂಡ್ ಲೈನು ಅಥವಾ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ಇದರ ಮೇಲೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಾರ್ ದ ಫಾಲೋಯಿಂಗ್ ಟೈಮ್ ಸೀರೀಸ್ ಫೈಂಡ್ ದಿ ಟ್ರೆಂಡ್ ವ್ಯಾಲ್ಯೂ ಬೈ ದ ಮೆಥಡ್ ಆಫ್ ಸೆಮಿ ಎವರೇಜಸ್. ಇಯರ್ ಮತ್ತು ಪ್ರಾಫಿಟ್ ಕೊಟ್ಟಿದ್ದಾರೆ, 20, 21, 22, 23, 24, 25. ಸಿಮಿಲರ್ಲಿ ಪ್ರಾಫಿಟ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಕೊಟ್ಟಿರೋ ಡಾಟಾನ ಬರ್ಕೊಳ್ಳೋಣಂತ, ಇಯರ್ ಮತ್ತು ಪ್ರಾಫಿಟ್. ನೆಕ್ಸ್ಟ್ ನಮಗೆ ಕಾಲಮ್ ಬೇಕಾಗಿರೋದು ಏನು ಅಂದ್ರೆ, ಈ ಒಂದು ಕೊಟ್ಟಿರೋ ಡಾಟಾಗಳನ್ನು ಎಷ್ಟು ವರ್ಷದಿದೆ, ಇದು ಟೋಟಲ್ 6 ಇಯರ್ಸ್ ಇನ್ಫಾರ್ಮೇಶನ್ ಇದೆ. ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು. ಅಂದ್ರೆ ಏನು, 3 ಇಯರ್ಸಿಗೆ ಒಂದೇನಾಗ್ತೈತಿ, ಡಿವಿಷನ್ ಆಗುತ್ತೆ. 2 ಈಕ್ವಲ್ ಪಾರ್ಟ್ ಮಾಡಿದ್ರೆ ಇಲ್ಲಿ 3 ಇಯರ್ಸ್, ಇಲ್ಲಿ 3 ಇಯರ್ಸ್ ಆಗುತ್ತೆ. 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಿ ಅದರದ್ದು ಸೆಮಿ ಟೋಟಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ ಸೆಮಿ ಟೋಟಲ್. ಈ 3 ವ್ಯಾಲ್ಯೂಗಳನ್ನು ನಾವು ಕೂಡಿಸ್ಬೇಕು, 20, 25, 15. ಅದೇ ರೀತಿಯಲ್ಲಿ ಈ 3ಗಳನ್ನು ಕೂಡಿಸ್ಬೇಕು. ಕೂಡಿಸಿದ ನಂತರ ಬಂದಿರೋ ವ್ಯಾಲ್ಯೂವನ್ನು ಮಿಡಲ್ ಬರ್ಕೋಬೇಕು. ಅಂದ್ರೆ 2021 ಇಯರಿಗೆ ನಾವು ಬರಿಬೇಕು. ಎರಡನೇ ಪಾರ್ಟದ್ದನ್ನು ನಾವು 2024ಗೆ ಬರಿಬೇಕು. ಟೋಟಲ್ ಮಾಡಿದ್ರೆ 60 ಬರುತ್ತೆ ಆ್ಯಂಡ್ ಅನದರ್ ಒನ್ 80 ಬರ್ತೈತಿ. ಇದಾದ್ಮೇಲೆ ನಾವು ಸೆಮಿ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೆಮಿ ಎವರೇಜು ಫಸ್ಟ್ ಕೇಸ್ ಒಳಗೆ 60 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು ತೊಗೊಂಡಿರಿ, 3 ಇದೆ. 60 ಡಿವೈಡೆಡ್ ಬೈ 3 ಆ್ಯಂಡ್ ಅನದರ್ ಒನ್ 84 ಡಿವೈಡೆಡ್ ಬೈ 3. ಸೆಮಿ ಎವರೇಜು ಫಸ್ಟ್ 20 ಆ್ಯಂಡ್ ಅನದರ್ ಒನ್ 28 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡೋದು. ಟ್ರೆಂಡ್ ವ್ಯಾಲ್ಯೂಗಳನ್ನು ಗ್ರಾಫಿಕಲ್ಲಿನೂ ಮಾಡಬಹುದು, ಅದರ್ವೈಸ್ ಕ್ಯಾಲ್ಕುಲೇಷನ್ ಥ್ರೂಯಿಂದ ಮಾಡಬಹುದು. ಇಲ್ಲಿ ನಾನೀಗ ಕ್ಯಾಲ್ಕುಲೇಷನ್ ಥ್ರೂಯಿಂದ ಮಾಡಿದರೆ ಯಾವ ರೀತಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಚೇಂಜಸ್ ಇನ್ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಚೇಂಜಸ್ ಇನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸೆಕೆಂಡ್ ಹಾಫ್ ಎವರೇಜ್ ಮೈನಸ್ ಫಸ್ಟ್ ಹಾಫ್ ಎವರೇಜ್. ಇಲ್ಲಿ ಸೆಕೆಂಡ್ ಹಾಫ್ ಎವರೇಜ್ ಯಾವುದು ಅಂದ್ರೆ 28,
ಫಸ್ಟ್ ಹಾಫ್ ಎವರೇಜ್ ಅಂದ್ರೆ 20. ಎರಡು ಡಿವೈಡ್ ಮಾಡಿದ್ರಿ ಇದು ಫಸ್ಟ್ ಹಾಫ್ ಆಗತ್ತೆ, ಇದು ಸೆಕೆಂಡ್ ಹಾಫ್ ಆಗತ್ತೆ. 28 minus 20 is equal to 8. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಚೇಂಜ್ ಇನ್ ಇಯರ್ಸ್ ಅನ್ನ ಮಾಡಬೇಕು. ಚೇಂಜ್ ಇನ್ ಇಯರ್ಸ್ is equal to ಸೆಕೆಂಡ್ ಹಾಫ್ ಮಿಡಲ್ ಇಯರ್ ಮೈನಸ್ ಫಸ್ಟ್ ಹಾಫ್ ಮಿಡಲ್ ಇಯರ್. ಸೆಕೆಂಡ್ ಹಾಫ್ ಮಿಡಲ್ ಅಂತಂದ್ರೆ 2024, ಫಸ್ಟ್ ಹಾಫ್ ಮಿಡಲ್ ಅಂದ್ರೆ ಯಾವ್ದ್ರಿ 2021. ಮಿಡಲ್ ಇಯರ್ ಯಾವ್ದಿರುತ್ತೋ ಹಾಫ್ ಮಾಡಿದ್ರಲ್ಲಿ ಅದನ್ನ ಬರ್ಕೋಬೇಕು. 2024 minus 2021 is equal to 3. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇನ್ಕ್ರೀಸ್ ಪರ್ ಇಯರ್. ಇನ್ಕ್ರೀಸ್ ಪರ್ ಇಯರ್ is equal to change in value divided by change in year. Change in value 8 divided by change in years 3. This is equal to 2.67. ಪ್ರತಿ ವರ್ಷ ಏನಾಗೈತಿ ಇನ್ಕ್ರೀಸ್ ಆಗ್ತಾ ಬಂದಿದೆ, 2.67 ಅಂತ ಅರ್ಥ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ರೆಂಡ್ ವ್ಯಾಲ್ಯೂ. ಇಲ್ಲಿ ನೀವು ಆಲ್ರೆಡಿ ಸೆಮಿ ಎವರೇಜ್ ಕಂಡಿದ್ದೀರಿ 20. ಇದು ಯಾವ ಇಯರ್ ಅದ್ದು 2021. 24 ಕೂಡ ಕ್ಯಾಲ್ಕುಲೇಟ್ ಮಾಡೀವಿ, ಸೆಮಿ ಎವರೇಜ್ 28. ಅವೆರಡುಗಳನ್ನ ಅದೇ ರೀತಿಯಲ್ಲಿ ಬರ್ಕೋಬೇಕು. 2021 20, 2024 28. ನೆಕ್ಸ್ಟ್ ನಾವು ಪ್ರತಿ ವರ್ಷ ಏನ್ ಮಾಡಬೇಕು ಅಂತಂದ್ರೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. 2022 ನೋಡ್ರಿ, 2022ಗೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ 20 plus 2.67 is equal to 22.67 ಟ್ರೆಂಡ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿಯಲ್ಲಿ 2023ಗೂ ಕೂಡ ಇಲ್ಲಿ ಬಂದಿರುವಂತಹ ಟೋಟಲ್ ಏನಿತ್ತು 22.67, ಅದಕ್ಕೆ 2.67 ಅನ್ನ ಕೂಡಿಸ್ಬೇಕು, 25.34 ಬರುತ್ತೆ. ದೆನ್ 2024 ಆಲ್ರೆಡಿ ನಾವು ಸೆಮಿ ಅವರೇಜ್ 28 ಬರ್ದೇವಿ. ಲಾಸ್ಟ್ ನಮಗೆ ಬೇಕಾಗಿರೋದು ಯಾವುದು ಅಂತಂದ್ರೆ 2025. ಇದಕ್ಕೂ ಕೂಡ ಏನ್ ಮಾಡ್ಬೇಕು 28 ಪ್ಲಸ್ 2.67 30.67 ಬರುತ್ತೆ. ಲಾಸ್ಟ್ ಒಂದು ನಾವು ಇನ್ನೂ ಬಿಟ್ಟಿದ್ದೀವಿ 2020. 2020 ಕ್ಯಾಲ್ಕುಲೇಟ್ ಮಾಡುವಾಗ 20 ಪ್ಲಸ್ 2.67 ಮಾಡಬಾರ್ದು, ಪ್ಲಸ್ ಆಗಂಗಿಲ್ಲ, ಮೈನಸ್ ಮಾಡಬೇಕು. ಹಾಗಾಗಿ 20 ಮೈನಸ್ 2.67 is equal to 17.33 ಬರುತ್ತೆ. ಇವುಗಳಿಗೆ ನಾವು ಟ್ರೆಂಡ್ ವ್ಯಾಲ್ಯೂಗಳು ಅಂತ ಹೇಳಿ ಕರಿತೀವಿ. 5 ಮಾರ್ಕ್ಸ್ಗೆ ಈ ಒಂದು ಪ್ರಾಬ್ಲಮ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾಕೆ 2020 ನಾವು ಮೈನಸ್ ಮಾಡಿದ್ವಿ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಒಳಗೆ ನಾನು ನಿಮ್ಗೆ ಹೇಳೋದಾದ್ರೆ, ಒಬ್ಬ ಎಂಪ್ಲಾಯ್ದು ಮಂತ್ ಸ್ಯಾಲರಿ 10,000 ರೂಪಾಯಿ ಐತಿ, ಮಾರ್ಚ್ ಮಂತ್ದ ಸ್ಯಾಲರಿ 11,000 ರೂಪಾಯಿ ಐತಿ. ಜನವರಿದು ಎಷ್ಟು ಇರಬಹುದು ಅಂತ ಹೇಳಿ ನಿಮ್ಗೆ ಕೇಳಿದ್ರ ಎಷ್ಟು ಹೇಳ್ತೀರಿ? ಆಬ್ವಿಯಸ್ಲಿ 9,000 ಅಂತ ಹೇಳ್ತೀರಿ. ಯಾಕೆ 10,000 ಮೈನಸ್ 1,000 ಮಾಡಿ 9,000 ಅಂತ ಹೇಳ್ತೀರಿ. ಇದೇ ರೀತಿಯಲ್ಲಿನೂ ಕೂಡ ನಾವು ಹಿಂದೆ ಮಾಡಿದ್ದೇವೆ. ಇದನ್ನ ಗ್ರಾಫಿಕಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾವು ನೋಡೋಣ. ಎಕ್ಸ್ ದಲ್ಲಿ ಇಯರ್ ಗಳನ್ನ ತಗೊಂಡೇವಿ, ವಾಯ್ ದಲ್ಲಿ ಪ್ರಾಫಿಟ್ ಅನ್ನ ನಾವು ತಗೊಂಡೇವಿ. ಸಿಂಪಲ್ ಥಿಂಗ್, 2020ಗೆ 20 and 2021ಗೆ 25, 2022 15, 2023 28, 2022 2024 22 and last one 2025 34. ಈ ಜಾಯಿಂಟ್ ಮಾಡೋದು ಕರ್ವ್ಗಳನ್ನು ಅಷ್ಟೇ ಸಿಂಪಲ್. ಇದಕ್ಕೇನಂತ ಕರಿತೀವಿ ಅಂದ್ರೆ ಒರಿಜಿನಲ್ ಲೈನು ಅಂತ ಇದನ್ನ ಕರಿತೀವಿ. ನೆಕ್ಸ್ಟ್ ನಾವು ಟ್ರೆಂಡ್ ಲೈನ್ ಅನ್ನ ಹಾಕಬೇಕು. ಟ್ರೆಂಡ್ ಲೈನ್ ಹಾಕಬೇಕು ಅಂತಂದ್ರೆ ನಮ್ಗೆ ಸೆಮಿ ಅವರೇಜ್ ಬೇಕು. ಸೆಮಿ ಅವರೇಜ್ 2021ಗೆ 20 ಐತಿ, 2024ಗೆ 28 ಐತಿ. ಇವೆರಡುಗಳನ್ನ ಮಾತ್ರ ನಾವು ಮಾರ್ಕ್ ಮಾಡ್ಕೋಬೇಕು. 2021ಗೆ 20 ಮಾರ್ಕ್ ಮಾಡ್ಕೋಬೇಕು ಆ್ಯಂಡ್ 2024ಗೆ 28 ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇವು ಎರಡನ್ನ ಜಾಯಿಂಟ್ ಮಾಡಬೇಕು. ಈ ರೀತಿಯಲ್ಲಿ ನಾವು
ಒಂದು ಲೈನನ್ನು ಡ್ರಾ ಮಾಡಬೇಕು. 2 ಡಾಟ್ಗಳನ್ನು ಜಾಯಿಂಟ್ ಮಾಡಬೇಕು ಯೂಸಿಂಗ್ ಸ್ಕೇಲ್. ಡಾಟ್ಗೆ ಅಷ್ಟೇ ಅಲ್ಲ, ಅವುಗಳನ್ನು ಮುಂದೆ ಕೂಡ ನಾವು ಡ್ರ್ಯಾಗ್ ಮಾಡೇವಿ. ಈ ಥರ ಮಾಡಬೇಕು. ಈ ಗ್ರಾಫನ್ನು ಯೂಸ್ ಮಾಡಿನೂ ಕೂಡ ನೀವು ಟ್ರೆಂಡ್ ವ್ಯಾಲ್ಯೂ ಹೇಳಬಹುದು. ಯಾವ ರೀತಿ ಅಂತಂದ್ರೆ 2020ದು ಎಲ್ಲಿ ಜಾಯಿಂಟ್ ಆಗೈತಿ ಅನ್ನೋದನ್ನು ನೋಡಬೇಕು. ಸಪೋಸ್ ನಮ್ಗೆ ಈ ಒಂದು ಲೈನ್, ರೆಡ್ ಲೈನ್ ಏನಿದೆಯಲ್ಲ ಅದು ಟ್ರೆಂಡ್ ಲೈನ್ ಆಗೈತಿ. ಅಲ್ಲಿ ನಾವು ನೋಡೋದಾದ್ರೆ 2020ದು ಆಲ್ಮೋಸ್ಟ್ ಈ ಭಾಗದಲ್ಲಿ ಇದೆ. ಇಲ್ಲೆಷ್ಟು ಇರುತ್ತೆ ಇದು ವ್ಯಾಲ್ಯೂ ಅಂತ ನೋಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ 17 ಬರಬಹುದು. ಇದೇನು ಟ್ರೆಂಡ್ ವ್ಯಾಲ್ಯೂ. 21 ಆಲ್ರೆಡಿ 20 ಅಂತ ನಾವು ಸೆಮಿ ಅವರೇಜನ್ನು ತಗೊಂಡಿವಿ. 22ದು ಕೂಡ ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಮರ್ಜ್ ಆಗೈತಿ. ಇದು ಕೂಡ ಏನಾಗ್ಬೋದ್ರಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು 22, 23 ಬರುತ್ತೆ. ಈ ರೀತಿ ನಾವು ಗ್ರಾಫ್ ಅಬ್ಸರ್ವ್ ಮಾಡಿನೂ ಕೂಡ ಟ್ರೆಂಡ್ ವ್ಯಾಲ್ಯೂಗಳನ್ನು ಹೇಳಬಹುದು. ಗ್ರಾಫ್ ಒಳಗೆ ಹಾಕಿದ್ರೆ ಈ ರೀತಿಯಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗತ್ತೆ. ಎಕ್ಸಾಮ್ ಒಳಗೆ ಗ್ರಾಫಿಕಲ್ಲೂ ಕೇಳಿದ್ರೆ ಇದನ್ನು ನೀವು ಹಾಕಬೇಕು. ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ತಿಳಿಲಿ ಅನ್ನೋ ಕಾರಣಕ್ಕೆ ನಾನು ಗ್ರಾಫ್ ಒಳಗಿಂದನೂ ಕೂಡ ಇಮೇಜನ್ನು ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 6 ಇಯರ್ಸ್ ಇನ್ಫಾರ್ಮೇಷನ್ ಕೊಟ್ಟಾಗ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 7 ಇಯರ್ಸ್ ಡಾಟಾ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಪ್ರತಿಯೊಂದು ಪ್ರಾಬ್ಲಮ್ಮು ಕೂಡ ಡಿಫ್ರೆಂಟ್ ಇದಾವೆ. ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ, ಅಂದ್ರೆ ಕಾನ್ಸೆಪ್ಟು ಪ್ರಾಬ್ಲಮ್ಮು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.